ಕನಕಪುರ ಶ್ರೀನಿವಾಸ್ ಅಥವಾ ಆರ್ ಶ್ರೀನಿವಾಸ್ ಅಂತ ಏನಿದ್ದಾರೆ, ಇವರು ಕನ್ನಡ ಚಿತ್ರರಂಗದ ಸಿಕ್ಕಾಪಟ್ಟೆ ದೊಡ್ಡ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಸೊ ಕನಕಪುರ ಶ್ರೀನಿವಾಸ್ ಅಥವಾ ಆರ್ ಶ್ರೀನಿವಾಸ್ ಏನಿದ್ದಾರೆ, ಇವರು ಮೊಟ್ಟ ಮೊದಲನೇದಾಗಿ ಪ್ರೊಡ್ಯೂಸ್ ಮಾಡಿದ್ದು ಪ್ರಣಯದ ಪಕ್ಷಿಗಳು ಅನ್ನೋ ಒಂದು ಸಿನಿಮಾನ 1992ರಲ್ಲಿ. ಅದಾದ ನಂತರ 2001ರಲ್ಲಿ ಯುವರಾಜ ಸಿನಿಮಾವನ್ನು ಕೂಡ ಮಾಡ್ತಾರೆ, ದೊಡ್ಡ ಮಟ್ಟದ ಒಂದು ದುಡ್ಡನ್ನ ಹಾಕಿ. ಅದಾದ್ಮೇಲೆ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಧಮ್ ಅನ್ನೋ ಮೂವಿಯನ್ನ 2002ರಲ್ಲಿ ಮಾಡ್ತಾರೆ. ಕನಕಪುರ ಶ್ರೀನಿವಾಸ್ ಅವರು ಹಾಕಿದಂತಹ ಬಂಡವಾಳವನ್ನ ತೆಗೆಯೋದ್ರಲ್ಲಿ ನಂಬರ್ 1 ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಕನಕಪುರ ಶ್ರೀನಿವಾಸ್ ಅವರು ಹಲವಾರು ಕಡೆ ಬಂದ್ಬಿಟ್ಟು ನಟರನ್ನ ಹಾಗೆ ಇನ್ನುಳಿದ ಡೈರೆಕ್ಟರ್ ಅನ್ನ ಸಿಕ್ಕಾಪಟ್ಟೆ ಬೈಯುವಂತಹ ಕೆಲಸಗಳನ್ನ ಮಾಡ್ತಾರೆ. ಸೊ ಉದಾಹರಣೆ ನೋಡಬಹುದು, ಸುದೀಪ್ ಅವ್ರನ್ನ ಬೈದ್ರು, ದರ್ಶನ್ ಅವ್ರನ್ನ ಬೈದ್ರು, ಧ್ರುವ ಸರ್ಜಾ ಅವ್ರನ್ನ ಬರೆದು ಪ್ರೇಮ್ ಅವ್ರನ್ನ ಬೈದಿದ್ದಾರೆ. ಹಾಗೆ ನಮ್ಮ ಕರಿಯಾ ಅಂತ ಕರೆಸ್ಕೊಳ್ಳುವಂತಹ ದುನಿಯಾ ವಿಜಿಗೂ ಕೂಡ ಸಿಕ್ಕಾಪಟ್ಟೆ ಬೈದಿದ್ದಾರೆ. ಸೊ ದುಡ್ಡಿನಲ್ಲಿ ನನಗೆ ಹಲವಾರು ಜನ ಮೋಸವನ್ನ ಮಾಡಿದ್ದಾರೆ, ನನ್ನ ಹತ್ರ ಅಡ್ವಾನ್ಸ್ ಅನ್ನ ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಮೊದಲನೇದಾಗಿ ಇವರು ಸುದೀಪಿನ ಬಗ್ಗೆ ಹೇಳ್ತಾರೆ. ಸುದೀಪ್ ಅವರೆಲ್ಲರೂ ಕೂಡ ಆ ಸಮಯದಲ್ಲಿ ಅಂದ್ರೆ 2002ರ ಸಮಯದಲ್ಲಿ ನಮ್ಮ ಮನೆಯ ಬಳಿಯ ಬಂದು ಸಿನಿಮಾ ಮಾಡ್ಲಿಕ್ಕೆ ಕಾಯ್ಕೊಂಡು ಕೂತ್ಕೋತಿದ್ರು. ಸೊ ನನ್ನನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ನಮ್ಮ ಮನೆಯ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೋತಿದ್ರು. ಅವರೆಲ್ಲರೂ ಕೂಡ ಇವತ್ತು ಕಳ್ಳರಾಗಿದ್ದಾರೆ ಅಂತ ಹೇಳಿ ಕನಕಪುರ ಶ್ರೀನಿವಾಸ್ ಅಂತ ಏನಿದ್ದಾರೆ ಅವರು ಬಾಯಿ ಬಿಟ್ಟು ಎಲ್ಲರ ಮುಂದೆನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳೇ ಬಿಟ್ರು. ಸೊ ಸುದೀಪ್ ಅವರು ಇವತ್ತು ಏನೇ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ಬೋದು, ಒಂದು ದಿನ ನನ್ನ ಮನೆಯ ಕೆಳಗಡೆ ಬಂದು ಚಾಪೆ ಹಾಸ್ಕೊಂಡು ಮಲ್ದಿರುವಂತಹ ದಿನಗಳನ್ನ ದಯವಿಟ್ಟು ಮರಿಬಾರದು. ಒಂದು ಕಾಲದಲ್ಲಿ ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಅವರನ್ನ ದೇವರ ರೀತಿಯಂತಹ ಕಾಣ್ತಿದ್ದಂತಹ ಒಂದು ಕಾಲ ಇತ್ತು. ಬಟ್ ಇವತ್ತು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿಯೋದಿಲ್ಲ, ಹಾಗೆ ಅವಮಾನ ಮಾಡುವಂತ ಕೆಲಸಗಳನ್ನ ಹಲವಾರು ನಟರು ಮಾಡ್ತಾರೆ ಅಂತ ಹೇಳಿ ಶ್ರೀನಿವಾಸ್ ಅವರು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ತುಂಬಾ ಜನ ನನ್ನ ಹತ್ರ ಅಡ್ವಾನ್ಸ್ ಅನ್ನ ಇಸ್ಕೊಂಡು ಕೋಟಿ ಗಟ್ಟಲೆ ದುಡ್ಡನ್ನ ರಿಟರ್ನ್ ಕೊಟ್ಟಿಲ್ಲ, ಆದ್ರೆ ಇಂಟ್ರೆಸ್ಟ್ ಅನ್ನ ನಾನು ಕಟ್ತಾ ಇದ್ದೀನಿ, ನಾನು ಇವತ್ತು ಕೆಳಗೆ ಬಿದ್ದಿರಬಹುದು, ಮೇಲೆ ನೀವು ಇರಬಹುದು, ಆದ್ರೆ ನನಗೆ ಬಂದಿರುವಂತಹ ಕಾಲ ನಿಮಗೂ ಬರುತ್ತೆ ಅಂತ ಹೇಳಿ ಕನಕಪುರ ಶ್ರೀನಿವಾಸ್ ಅವರು ತಮ್ಮಲ್ಲಿರುವಂತಹ ನೋವನ್ನ ತೋಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ದುಡ್ಡನ್ನ ಹಾಕ್ಬೇಕಂತ ಹೇಳಿದ್ರೆ ಕನಕಪುರ ಶ್ರೀನಿವಾಸ್ ಅಥವಾ ಆರ್ ಶ್ರೀನಿವಾಸ್ ಏನಿದ್ದಾರೆ ಇವರು ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ರು. ಸೊ ಇವರಿಗೆ ಫೈನಾನ್ಸ್ ದೊಡ್ಡ ಮಟ್ಟದ ಫೈನಾನ್ಸ್ಗಳು ಆಗಿನ ಕಾಲದಲ್ಲಿ ಸಿಕ್ತಿತ್ತು. ಸೊ ಆಗಿನ ಕಾಲದಲ್ಲಿ ದುಡ್ಡು ಹಾಕೋದು ಅಂತ ಹೇಳಿದ್ರೆ ತೀರಾ ದೊಡ್ಡ ಮ್ಯಾಟರ್ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ದುಡ್ಡಿಗಂತೂ ಬೆಲೆನೇ ಇಲ್ಲ, ಬಟ್ ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಬೆಲೆ ಇತ್ತು. ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಯಾವುದೇ ದೊಡ್ಡ ನಟ ಇರ್ಲಿ ಮತ್ತಾರೇ ಇರ್ಲಿ ದೇವರಂತೆ ಕಾಣ್ತಿದ್ರು, ಅನ್ನದಾತರಂತೆ ಕಾಣ್ತಿದ್ರು. ಆದ್ರೆ ಇವತ್ತು ಹೀರೋಗಳಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಪ್ರೊಡ್ಯೂಸರ್ ನ ಹೆದರ್ಸ್ಕೊಂಡು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳುವಂತಹ ಸಿಚುವೇಶನ್ ಗೆ ಬಂದು ಬಿಟ್ಟಿದ್ದಾರೆ. ಸೊ ಇದು ದಿನಗಳು ಕಳೆದಂತೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂಬಂತೆ ಎಲ್ಲಾನು ಕೂಡ ರವಂಡ್ ಹಾಕೊಂಡು ಬರ್ತಾ ಇರುತ್ತೆ. ಸೊ ಇವತ್ತು ಇವ್ರಿಗೆ ಕಾಲ ಇದ್ರೆ ನಾಳೆ ಅವ್ರಿಗೆ ಕಾಲನೂ ಬರುತ್ತೆ. ಬಟ್ ಸಿನಿಮಾಗಳಿಗೆ ದುಡ್ಡು ಹಾಕಿ ಗಳಿಸಿರೋರಲ್ಲಿ ಕಳ್ಕೊಂಡಿರೋರಿಗೆ ತುಂಬಾ ಜನ ಪ್ರೊಡ್ಯೂಸರ್ ಗಳಿದ್ದಾರೆ. ಯಾಕಂದ್ರೆ ತಮ್ಮ ಹತ್ರ ದುಡ್ಡಿತ್ತು ಅಂತ ಹೇಳಿ ಯಾವುದೋ ಕಾಂಜಿ ಪಿಂಜಿ ಸಿನಿಮಾಗಳಿಗೆಲ್ಲ ದುಡ್ಡು ಹಾಕ್ಬಿಟ್ಟು ಕಳ್ಕೊಂಡು ಇವತ್ತು ಬೀದಿಗೆ ಬಂದಿರೋರು ತುಂಬಾ ಜನ ಇದ್ದಾರೆ. ಸೊ ಸುದೀಪ್ ಅವರ ಬಗ್ಗೆ ಈ ಮಾತನ್ನ ಹೇಳಿರುವಂತಹ ಶ್ರೀನಿವಾಸ್ ಅವರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.